ಹಲೋ ನಮಸ್ಕಾರ. ಕಾಮಿಡಿ ಎಕ್ಸ್‌ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಕುರಿಬಾಣ್ ಸುನಿಲ್. ಇವತ್ತಿನ ಪ್ರಶ್ನೆ 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ. ಇನ್ನೊಂದು ಪ್ರಶ್ನೆ, ನೀವೇನಾದರೂ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಇದು ನಿಮಗೂ ಕೂಡ ಪ್ರಶ್ನೆ, ಓಕೆನಾ? ಸೊ ಎಷ್ಟು ಜನ ಯಾವ ಥರ ಉತ್ತರ ಕೊಡ್ತಾರಂತ ನೋಡೋಣ. ಕಾರ್ಯಕ್ರಮ ಶುರು ಮಾಡೋಣ. ಫಾಲೋ ಮೀ ಅಂತ ಜಿಮ್ಗೆ ಏನೋ ಹೋಗ್ತೀರಾ? ನಮ್ದೇ ಜಿಮ್ ಇದೆ. ಇಟ್ಟಿದ್ದೀರಾ ಬಾಡಿ. Thank ಓಕೆ you. ಬ್ರೋ. ಸರಿ ಬ್ರದರ್, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? CM ಆದ್ರೆ ಫಸ್ಟ್ ಕಿತ್ತಾಗಿರೋ ರೋಡ್ನೆಲ್ಲ ಸರಿ ಮಾಡಿಸ್ತೀನಿ. ಓಕೆ. ಈ ರೋಡ್ ಕಿತ್ತಾಗಿರೋದ್ರಿಂದ ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ನೋಡ್ರಿ ಸ್ಟಿಚಸ್ ಆಗಿರೋದು. ಸೊ ಇದು ಕರ್ನಾಟಕ ಗೌರ್ಮೆಂಟ್ ಫಾಲ್ಟು. ರೋಡ್ ಕರೆಕ್ಟ್ ಆಗಿದ್ರೆ ಅವತ್ತು ಆಕ್ಸಿಡೆಂಟ್ ಆಗ್ತಿರ್ಲಿಲ್ಲ. ಸೊ ಫಸ್ಟು ರೋಡ್ಗಳನ್ನ ಸರಿ ಮಾಡಿಸ್ತೀನಿ. ಓಕೆ. ಎರಡನೇದಾಗಿ ವೈಸ್ ಚೀಫ್ ಮಿನಿಸ್ಟರ್ ಆಗಿ ಉಪೇಂದ್ರನ್ ಮಾಡ್ತೀನಿ. ಸಜೆಷನ್ ಕೊಡೋಕೆ ಚೆನ್ನಾಗಿರ್ತಾರೆ. ಆಮೇಲೆ ಸದ್ಯಕ್ಕೆ ಅವೆರಡು ಮಾಡ್ತೀನಿ. ಓಕೆ. CM ಆದ್ಮೇಲೆ ನೋಡೋಣ. ಹಾಂ, ಸೂಪರ್. ಇದು ಓಕೆ. ಓಕೆ, ಇನ್ನೊಂದು 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಬ್ರದರ್? 500ರಲ್ಲಿ 1-0 ಹೋದ್ರೆ ಅಲ್ಲ 500ರಲ್ಲಿ 0 ಹೋದರೆ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500 ಇರುತ್ತೆ. 500 ಇರುತ್ತಾ? ಇಲ್ಲ, ರಾಂಗು. ಇಲ್ಲ, ಕರೆಕ್ಟು. ಇಲ್ಲ, ರಾಂಗ್. ಚಾನ್ಸ್ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500 ಉಳಿಯುತ್ತೆ. ಇಲ್ಲ, ರಾಂಗ್. ಓಕೆ ಸರ್. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನಾವು ವರ್ಕ್ ಮಾಡ್ತಾ ಇದ್ವಿ. ಇವಾಗ ಕ್ಯೂ ಸ್ಪೈಡರ್ಸಲ್ಲಿ ಕೋಚಿಂಗ್ ತಗೊಂಡು ಬಂದಿದ್ದೀವಿ. ಹೌದಾ? ಓಕೆ, ನೀವು ಹೇಳಿ. 500ರಲ್ಲಿ 0 ಹೋದರೆ ಏನು ಉಳಿಯುತ್ತೆ? ಅಂದರೆ 500 ಅಮೌಂಟಲ್ಲಿ 0 ಹೋದ್ರೇನಾ ಅಥವಾ 500 500ರಲ್ಲಿ 0 ಹೋದರೆ ಕರೆಕ್ಟಾಗಿ ಹೇಳ್ಬೇಕು ತಾನೆ? ನಾನು ಕರೆಕ್ಟ್. ಓಕೆ, ಹೇಳ್ತೀನಿ ನೋಡಿ. 500 ರೂಪಾಯಿ ನೋಟಲ್ಲಿ 0 ಹೋದರೆ ಏನು ಉಳಿಯುತ್ತೆ? ನೋಟೇ ಉಳಿಯುತ್ತೆ. ರಾಂಗು. ನೀವು ಆ ಟೆಕ್ನಿಕಲ್ ಹೇಳ್ತಾ ಇದ್ದೀರಾ, ಬಟ್ ನಾನು ಬೇರೆ ಟೆಕ್ನಿಕಲ್. ಸರಿ, ನೀವು ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ನಾನು ಒಂದು ದಿವಸಕ್ಕೆ CM ಆದರೆ ಫಸ್ಟು ಯಾರ್ಯಾರಿಗೆ ಏನೇನು ಕ್ವಾಲಿಫಿಕೇಷನ್ ಇರುತ್ತೋ ಅವರಿಗೆ ಆ ಮಿನಿಸ್ಟರ್ ಪೋಸ್ಟ್ನ ಕೊಡ್ತೀನಿ. ನೆಕ್ಸ್ಟ್ ಬಂದು ಉಪೇಂದ್ರ ಅವ್ರಿಗೇ DCM ಆಗಿ ಮಾಡ್ತೀನಿ. ಯಾಕಂದರೆ ಅವರ ಲಾಜಿಕ್ಕು ಮತ್ತು ಥಿಂಕಿಂಗು ತುಂಬ ಅಡ್ವಾನ್ಸ್ ಆಗಿರುತ್ತೆ ಮತ್ತು ನಮ್ಮ ಮುಂದೆ ಬರೋ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಸೊ ಅವರು ನಾಲೆಡ್ಜ್ ಬಂದು ಈವನ್ ಶಂಕರ್ನಾಗ್ ಅವರು ಏನು ಕನಸು ಕಟ್ಟಿದ್ರೋ ಮೆಟ್ರೋ ಸ್ಟೇಷನ್ನು, ಅದೇ ಥರನೇ ಅವ್ರದ್ದು ನಾಲೆಡ್ಜೆಲ್ಲ ಇದೆ. ಸೊ ಅವರಿಗೆ ನಾನು DCM ಆಗಿ ಇದು ಮಾಡೋಕ್ಕೆ ಮಾಡ್ತೀನಿ, ಇಷ್ಟಪಡ್ತೀನಿ. ಸೂಪರ್ ಬ್ರೋ, ಸಕಾಲಾಗಿ. ಥ್ಯಾಂಕ್ ಯು. ಓಕೆ ಬ್ರೋ, ನಿಮ್ಮ ಪ್ರಶ್ನೆ ಏನು ಗೊತ್ತಾ? 500ರಲ್ಲಿ 0 ಹೋದರೆ ಏನು ಉಳಿಯುತ್ತೆ ಅಂದರೆ 500ರಲ್ಲಿ ಎಷ್ಟು 0 ಇರುತ್ತೆ? 2-0. 2 ಹೋದರೆ ನೀವು 5 ಅಲ್ಲ, ರೂಪಾಯಿ. ಎರಡು ನಾನು ಅದು ಹೇಳಲ್ಲ, ನಾನು ಹೇಳಿ ಎರಡು ಬ್ರದರ್. ಈಗ 500ರಲ್ಲಿ ನೋಟಲ್ಲಿ 0 ಎಷ್ಟು ಇರುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಏನು ಬ್ರೋ, ಕರೆಕ್ಟಾ ಬ್ರೋ? 2 ಇರ್ತಾ ತಾನೆ. ನಾನೇನಂದೆ ಅಷ್ಟೇ. ಇಲ್ಲ, ತೊಂದರೆ ಇಲ್ಲ. ಅದು ಎಲ್ಲರೂ ಯಾರು ಹೇಳಲ್ಲ, ತೊಂದರೆ ಇಲ್ಲ. ಸೂಪರ್ ಬ್ರೋ, ಸಖತ್ತಾಗಿದ್ರೆ ಹ್ಯಾಂಡ್ಸಮ್ ಆಗಿ. ಸ್ವಾಮಿ ಅಂತ ಏನು ಮಾಡ್ತಾ ಇದ್ರಿ ನೀವು? ಇಲ್ಲೇ ಕಂಪ್ನಿ ಕೆಲಸ ಮಾಡ್ತೀವಿ. ಕಂಪ್ನಿನಾ? ಓಕೆ, ನೀವೇನಾದರೂ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಸರ್ ನಾವು ಮುಖ್ಯಮಂತ್ರಿ ಆದ್ರೆ ನಾವು ಏನು ಸರ್ ಮಾಡೋಕ್ಕದ್ದು? ಏನು ಮಾಡ್ತೀರಾ ಹೇಳಿ? ಏನು ಮಾಡ್ಬೋದು? ಜನಗಳು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ ಅಷ್ಟೇ. ಜನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಸರ್. ಸರಿ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500 ಹೋದರೆ 10 ರೂಪಾಯಿ ಉಳಿತದೆ. ಇಲ್ಲ, ರಾಂಗ್ ಸರ್. ಹೇಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ. 500 ಹೋದ್ರೆ 0ನೇ ಉಳಿತದೆ. ಇಲ್ಲ, ರಾಂಗು. 500ರಲ್ಲಿ 0 ಹೋದ್ರ ಹಾಂ. 500ರಲ್ಲಿ 0 ಹೋದರೆ 50 ಉಳಿತದೆ. ಇಲ್ಲ ಸರ್. ಓಕೆ, ಹೇಳಿ ಆನ್ಸರು. ಹೇಳಿ. ಓಕೆ, 500ರಲ್ಲಿ ಎಷ್ಟು 0 ಇರ್ತವೆ? 2 0 ಇರ್ತವೆ. ಅದು 2 ಹೋದರೆ 2 ಹೋದ್ರೆ 0 ಇರ್ತದೆ. ಇಲ್ಲ, 5 ಉಳಿಯುತ್ತಲ್ಲ. ಹಾಂ. PUCನಾ? ಓಕೆ ಬ್ರದರ್, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಆದ್ಮೇಲೆ ನೋಡ್ಕೊಳ್ಳೋಣ. ಅಲ್ಲ, ಆದರೆ ಏನು ಮಾಡ್ತೀರಾ ಅಂತ ಜಸ್ಟ್ ಒಂದು ಕ್ವಶನ್. ಏನು ಮಾಡ್ಬೋದು? ಅವ್ರಿಗೆ ಕೇಳಬೇಡಿ, ನಾನು ಅವ್ರಿಗೆ ಸಪ್ರೇಟಾಗಿ ಕೇಳ್ತೀನಿ. ನೀವು ಹೇಳಿ, ನಿಮ್ಮ ಐಡಿಯಾ ನೀವು ಹೇಳಿ, ಏನು ಮಾಡ್ಬೋದು ಅಂತ. ಏನು ಗೊತ್ತಿಲ್ಲ. ಗೊತ್ತಿಲ್ವಾ? ಓಕೆ, ಸರಿ ಬಿಡಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ರಾಂಗ್ ಆನ್ಸರ್. 500 ಆನ್ಸರ್ ಹೇಳ್ತೀನಿ. ಹಾಂ. ರಾಂಗ್ ಹೇಳ್ತೀನಿ, ನಿಮ್ಗೆ ಹೇಳ್ತೀನಿ. ಎಸ್. ಹಾಯ್ ಬ್ರದರ್, ನಿಮ್ಮ ಹೆಸರೇನು? ಸುರೇಂದರ್. ಏನು ಮಾಡ್ತಾ ಇದ್ದೀರಿ ನೀವು? ಸೆಕೆಂಡ್ PU ಓದ್ತಾ ಇದ್ದೀನಿ. ಸೆಕೆಂಡ್ PU ಯಾವ್ದು ತೊಗೊಂಡಿದ್ದೀರಾ? ಕಾಮರ್ಸ್ CBA. ಕಾಮರ್ಸ್, CABA. ಓಕೆ ಬ್ರದರ್, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೊಡೋದು ಹಾಂ. ಸಪ್ರಾಕ್ಟ್ ಮಾಡೋದಾ? ಹಾಂ, ಸಬ್ಟ್ರಾಕ್ಟಲ್ಲಿ ನಾನೇನೋ ಹೋಗೋದು ಮೈನಸ್ಸು, ಅವಾಗ ಲೆಕ್ಕ ನಾನು ಹೇಳಿದ್ದು. 490. ರಾಂಗ್. ಗೊತ್ತು. ಓಕೆ, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಫಸ್ಟ್ ನನ್ನ ಮೇಲೆ ನನಗೆ ಆಸ್ತಿ ಮಾಡ್ಕೊತೀನಿ. ಇದು ಡೈಲಾಗ್ ಅಂದರೆ ಹಿಂಗೆ ಇರಬೇಕು ಕಾಮಿಡಿಗೆ. ಆಸ್ತಿ ಫಸ್ಟ್ ನೀವು ಮಾಡ್ಕೊಂಬಿಡ್ತೀರಾ, ಆಮೇಲೆ ಒಂದೇ ದಿವಸದಲ್ಲಿ ಆಸ್ತಿ ಮಾಡ್ಕೊಂಬಿಡ್ತೀರಾ. ಒಂದು ಲ್ಯಾಂಡ್, ಒಂದು ಬಿಲ್ಡಿಂಗು ಸಾಕು. ಸಾಕಾ? ಮತ್ತಿನ್ನೇನು ಬೇಡವಾ? ಜನಕ್ಕೆ ಏನು ಮಾಡ್ತೀರಾ? ಜನಕ್ಕೆ ಅವ್ರಿಗೆ ಇಷ್ಟ ಇದ್ರೆ ಅವ್ರು ಏನು ಕೇಳಿ ಒಂದು ದಿವಸದಲ್ಲಿ ಏನೇ ಮಾಡ್ಕೊಡ್ತೀರಾ? ಅದು ಏನು ಕೇಳ್ತಾ ಇರೋದು? ಹೌದಾ? ಸೂಪರ್, ಚೆನ್ನಾಗಿ ಹೇಳಿದ್ರಿ. 500ರಲ್ಲಿ 0 ಹೋದರೆ 5 ರೂಪಾಯಿ ಉಳಿಯುತ್ತೆ. 500ರಲ್ಲಿ ಎಷ್ಟು 0 ಇರ್ತದೆ ಗೊತ್ತಾಯ್ತಾ? ಅಷ್ಟೇ. ಪ್ರಜ್ಞಾ. ಹಾಂ, ಇವ್ರಿಗೆ ಹಂಗಾರೆ ಸಖತ್ತಾಗಿರುತ್ತೆ ಪ್ರಜ್ಞಾ. ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ನಾನು BE ಕಂಪ್ಲೀಟ್ ಆಯಿತು, ಕೋರ್ಸ್ ಮಾಡ್ತಾ ಇದ್ದೀನಿ. ಕೋರ್ಸ್ ಮಾಡ್ತಾ ಇದ್ದೀರಾ? ಓಕೆ, ನಿಮಗೆ ಏನಿಲ್ಲ ಒಂದು ಪ್ರಶ್ನೆ. ನೀವೇನಾದರೂ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ?
ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಸಿ ಎಮ್ ಆದರೆ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಆಗೋದೇ ಇಲ್ಲ ಅನ್ಸುತ್ತೆ. ಇಲ್ಲ ರೀ ಆದರೆ ಏನು ಮಾಡ್ತೀರಾ ಅಂತ ನೀವು ಆಗಿದ್ದೀರಾ ಅನ್ಕೊಳ್ಳಿ ಏನು ಮಾಡ್ತೀರಾ? ಆದರೆ ಏನು ಮಾಡ್ತೀನಿ, ಎಲ್ಲ ರೂಲ್ಸು ಯಾವುದು ಏನು ರೂಲ್ಸು? ಯಾವ ಥರ ರೂಲ್ಸು ಅಂದರೆ ಬೇಡದಿರೋದು ಎಷ್ಟೊಂದು ಥರ ರೂಲ್ಸ್ ಇದೆಯಲ್ಲ, ಹಾಂ ಓಕೆ ಅದ್ರ ಬದಲು ಬೇಕಾಗಿರೋ ರೂಲ್ಸ್ನ ಏನಾದರೂ ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತಾ? ಮಾಡ್ತೀರಾ? ಸಜೆಷನ್ ತೊಗೊಂಡು ಏನಾದರೂ ಬೇಕಾಗಿರೋಂಥ ರೂಲ್ಸ್ ಇಡ್ತೀನಿ. ಯಾವ್ದಾರ ಒಂದು ರೂಲ್ಸ್ ಏನಾದರೂ ಅದರಲ್ಲಿ ಏನಾದರೂ ಒಂದು ರೂಲ್ಸ್ ಯಾವುದಾದ್ರೂ ಆದರೆ ಇವಾಗ ನೀವು ಹೇಳಿ, ಸಪೋಸ್ ಯಾವ್ದಾರು ಒಂದು ರೂಲ್ ಚೇಂಜ್ ಮಾಡಿ ಇನ್ನೊಂದು ರೂಲ್ನ ಹಾಕಬೇಕಂದ್ರೆ ಯಾವ್ದು ಹೇಳ್ತೀರಾ? ಈಗ ನಂಗೆ ತಿಳಿದಂಗೆ ಈಗ ಫ್ರೀ ಬಸ್ಸಸ್ ಇದೆ ಹ್ಮ್ ಆಯ್ತಾ, ಹ್ಮ್. ಆಮೇಲೆ ಡ್ರಿಂಕ್ಸ್ದು ಬಾರ್ಗಳಿದಾವೆ, ಸೊ ಈ ಥರ ಏನೋ ಹಲವಾರುಗಳು ಏನೇನೋ ಇದಾವೆ. ಫಸ್ಟ್ ಆಫ್ ಆಲ್ ಫ್ರೀ ಬಸ್ಸಸ್ ಇದೆ. ನಾನು ಸಿ ಎಮ್ ಆಗಿದ ತಕ್ಷಣ ಅದು ಕ್ಯಾನ್ಸಲ್ ಆಗುತ್ತೆ, ಯಾಕಂದರೆ ನನ್ನ ಗೌರ್ಮೆಂಟ್ ಇರಲ್ಲ. Okay. ಸೊ ಫಸ್ಟ್ ಅದು ಕ್ಯಾನ್ಸಲ್ ಆಗುತ್ತೆ. ಓಕೆ ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದ್ರಿ, ಬಾರ್ ಇದೆ ಅಂತ. ಇವಾಗ ಕೊರೋನಾ ಕೋವಿಡ್ ಟೈಮಲ್ಲೇ ಎಣ್ಣೆ ಹೊಡೆಯೋರು ಬಿಡಲಿಲ್ಲ, ಸೊ ಬಾರೆಲ್ಲ ಕ್ಲೋಸ್ ಮಾಡಿ ಅದಾಗದೇ ಇಲ್ಲ. ಫಸ್ಟ್ ಆಫ್ ಆಲು ಆಗಲ್ಲ ಅಂತೀರಾ? ಹಾಂ, ಅದಾಗದೇ ಇಲ್ಲ. ಇನ್ ಕೇಸ್ ಅದು ನಿಲ್ಸಿದ್ರು ಒನ್ ಆರ್ ದಿ ಅದರ್ ವೇ ಅಲ್ಲಿ ಅದು ಮಾಡೇ ಮಾಡ್ತಾರೆ. ಸೊ ಯಾಕೆ ಫ್ರೀ ಆಗಿರಲಿ. ಇರಲಿ ಹ್ಞೂ ಸೂಪರ್. ಓಕೆ ಸರಿ, ಈಗ 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ ಅಂತ ಹೇಳಿದ್ರಿ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? ಹಾಂ 50 ಉಳಿಯುತ್ತೆ. ರಾಂಗ್, ಹೆಂಗೆ? ಹೇಳ್ತೀನಿ ನಿಮ್ಗೆ ಆನ್ಸರ್ ಆಯ್ತಾ? ಓಕೆ Okay. 500ರಲ್ಲಿ ಎಷ್ಟು 0 ಇರುತ್ತೆ? 2 0 ಇರುತ್ತೆ. 2 ಹೋದ್ರೆ 5 ಉಳಿಯುತ್ತೆ. ಎಷ್ಟು ಹೇಳಿದ್ರಿ? 500ರಲ್ಲಿ 1 0 ಹೋದ್ರೆ ನಾನು 1 0 ಅಂದೇ ಇಲ್ಲ. 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ ಅಂತ ಕೇಳ್ತೀನಿ. ನಾವು ನೀವು guess Okay, ಮಾಡ್ಬೇಕು. okay. 500ರಲ್ಲಿ ಎಷ್ಟು 0 Okay, ಇರುತ್ತೆ okay, ನಿಮ್ಗೆ ಗೊತ್ತಿದೆ, ಐದು. ಕರೆಕ್ಟ್ ಅಲ್ವಾ? 1 0 ಇತ್ತಪ್ಪ ಅಂದ್ರೆ ಅವಾಗ 50 ಆಗುತ್ತೆ. 2 0 ಅಲ್ವಾ? 2 ಅವಾಗ ನಾನು 1 ಹೋದ್ರೆ ಅವಾಗ 50 ಅನ್ಬೋದು. ನಾನು ಹೇಳಿ 0 ಹೋದ್ರೆ ಎಷ್ಟು ಉಳಿಯುತ್ತೆ ಅಂತ, ಕರೆಕ್ಟ್ ಅಲ್ವಾ? ಅಷ್ಟೇ, ಸೂಪರ್. ಹಾಂ, ಗಾನವಿ ಗಾನ್ವಿ ಅವ್ರು ಏನು ಮಾಡ್ತಾ ಇದ್ದೀರಾ? ಫಸ್ಟ್ ಇಯರ್ ಡಿಗ್ರಿ. ಫಸ್ಟ್ ಇಯರ್ ಡಿಗ್ರಿನಾ? ಓಕೆ, ನಿಮ್ಗೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? ಸೇಮ್ ಥಿಂಗ್. ಹಾಂ, ಸೇಮ್. ಎಷ್ಟು? ನೀವು ಹೇಳ್ಬೇಡಿ, ಪ್ಲೀಸ್ ನೀವು ಹೇಳ್ಬೇಡಿ, ನೀವು ಹೇಳ್ಬೇಡಿ. No, I ನಿಮ್ಗೆ said ಆಮೇಲೆ ಕೇಳ್ತೀನಿ. firstly itself. 500. ಸರಿ, ಓಕೆ, ಎಷ್ಟು? 500. 500 ಉಳಿಯುತ್ತಾ? ಓಕೆ, ಬೇಡ ಬಿಡಿ, ರಾಂಗ್. ಓಕೆ, ಇನ್ನೊಂದು, ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ ಕರ್ನಾಟಕಕ್ಕೆ? ನೀವು ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಏನು ಮಾಡ್ಬೋದು ಯೋಚನೆ ಮಾಡಿ. I will ban the wine. ಸೂಪರ್. ಓಕೆ, ಬಾರ್ಗಳೆಲ್ಲ ಬಂದ್ ಮಾಡಿಬಿಡ್ತಾರಂತೆ. ಓಕೆ, ಮತ್ತೆ ನೆಕ್ಸ್ಟ್? ಅಷ್ಟೇ. ಯಾಕೆ ನಿಮ್ಗೆ ಅದ್ರ ಮೇಲೆ ಯಾಕೆ ಸಿಟ್ಟಿದೆ? ಬಿಕಾಸ್ ಹಾಳಾಗ್ತಿದ್ದಾರೆ ಎಲ್ಲರೂ ಅಂತ. ಹಾಳಾಗ್ತಾ ಇದ್ದಾರೆ ಅಂತ. ಸೂಪರ್, ಚೆನ್ನಾಗಿ ಹೇಳಿದ್ರಿ. ಏನು ಮಾಡ್ತಾ ಇದ್ದೀರಾ? BBA ಬಿ ಬಿ ಎ ಫೈನಲ್ ಇಯರಾ? ಫಸ್ಟ್ ಇಯರ್. ಫಸ್ಟ್ ಇಯರಾ? ಓಕೆ, ನಾನು ನಿಮ್ಗೊಂದು ಪ್ರಶ್ನೆ ಆಯಿತಾ, ಕಾಮಿಡಿ ಪ್ರಶ್ನೆ ಇದೆ, ಓಕೆನಾ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 2 ಅಲ್ಲ 5. 5 ಉಳಿಯುತ್ತಾ? ಪಕ್ಕ. ಇನ್ನು ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಏನು ಮಾಡ್ಬೋದು? ಅಲ್ಲೆಲ್ಲ ನೋಡಬೇಡಿ, ನೀವು ಹೇಳಿ ಆನ್ಸರ್. ಏನೂ ಇಲ್ಲ. ಏನು ಮಾಡ್ಬೋದು ಸಿ ಎಮ್ ನಿಮ್ಮ ಪ್ರಕಾರ? ನೀವು ಸಿ ಎಮ್ ಎಜುಕೇಷನ್ ಚೇಂಜ್ ಮಾಡಬೇಕು ಸಿಸ್ಟಮ್. ಸೂಪರ್. ಓಕೆ, ಚೇಂಜ್ ಅಂದರೆ ಯಾವ ಥರ? ಮೀನ್ಸ್ ಟೈಮಿಂಗ್ಸ್ ಬೆಳಿಗ್ಗೆ 8 AM ಕಾಲೇಜ್ಗೆ ಹೋಗಬೇಕು. ಕರೆಕ್ಟ್. ಓಕೆ, ಅದು ಒಂದು ಸ್ವಲ್ಪ ತೊಂದರೆ. ಕರೆಕ್ಟ್, ನಿಜ, ಅದು ಸುಳ್ಳಲ್ಲ. ಯಾಕಂದರೆ ನಮ್ಮ ಟೈಮಲ್ಲೆಲ್ಲ ನಮಗೆ ಸ್ಕೂಲು ಕಾಲೇಜ್ ಏನೇ ಆಗಿರಲಿ 10:30 11 ಗಂಟೆ 11:30 ಇರ್ತಾ ಇತ್ತು. ಸೊ ಈಗ ಲೇಟ್ ಬೇಗ ಆಗುತ್ತೆ ಅಂತನಾ? ಮನೆ ಬೇಗ ಬಿಡಬೇಕು. ನಿಮ್ಗೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 500 ರೂಪಾಯಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ಹಾಂ, 50. ರಾಂಗು. ನಿಮ್ಗೆ ಆಮೇಲೆ ಹೇಳ್ತೀನಿ ಆನ್ಸರ್, ಆಯಿತಾ? ಪಕ್ಕನಾ ಗೆಸ್ಸಿಂಗ? ನೋಡಿ, ಯೋಚನೆ ಮಾಡಿ. 500 0 ಹೋದರೆ 15 ಅಲ್ವಾ? ಇಲ್ಲ, ರಾಂಗು. ಓಕೆ, ಇನ್ನೊಂದು, ನೀವೇನಾದರೂ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಮೇಯ್ನ್ ಅಂದರೆ ನಮ್ಮ ಹೆಣ್ಮಕ್ಳು ರಕ್ಷಣೆ ಬೇಕು. ರಕ್ಷಣೆ ಅಂದರೆ ಯಾವ ಥರ ಮಾಡಿಸ್ತೀರಾ? ರಕ್ಷಣೆ ಅಂದರೆ ಯಾಕೆ ಈಗ ರಕ್ಷಣೆ ಇಲ್ವಾ ಇವಾಗ? ನೀವೇ ನೋಡ್ತಿದ್ದೀರಲ್ವಾ? ಕರೆಕ್ಟ್. ಓಕೆ, ಬಟ್ ಇಲ್ಲ, ಅಷ್ಟೊಂದು ನಮ್ಗೆ ಸ್ವತಂತ್ರ ಇದೆ, ಹೆಣ್ಮಕ್ಳಿಗೆ ಸ್ವತಂತ್ರ ಇದೆ, ಪ್ರೊಟೆಕ್ಷನ್ ಇದೆ. ಏನು ಸುಮ್ಮನೆ ಅಲ್ಲ ಕರ್ನಾಟಕ ಅಂದರೆ, ಕರೆಕ್ಟ್ ಅಲ್ಲ? ನಮ್ದು UP ಬಿಹಾರ್ ಏನಲ್ಲ ನಮ್ಮದು ಅಷ್ಟೊಂದು ಇದಾಗಕ್ಕೆ, ಕರೆಕ್ಟ್ ಅಲ್ಲ? ಬಟ್ ಇಂಡಿಯಾ ಅಂದ್ರೆ ಕರೆಕ್ಟು, ಖಂಡಿತ ಎಲ್ರಿಗೂ ಪ್ರತಿ ಹೆಣ್ಮಕ್ಳಿಗೂ ಪ್ರೊಟೆಕ್ಷನ್ ಇರಲೇಬೇಕು, ಕರೆಕ್ಟ್ ಅಲ್ವಾ? ಓಕೆ, ಸೊ ಏನು ಮಾಡ್ಬೇಕು ಹಂಗಾರೆ? ಏನು ಮಾಡಬೇಕು? ಇನ್ನೂ ಹೆಚ್ಚಾಗಿ ಪ್ರೊಟೆಕ್ಟ್ ಕೊಡಬೇಕು. ಏನಾಯ್ತು? ಇನ್ನೂ ಹೆಚ್ಚಾಗಿ ಪ್ರೊಟೆಕ್ಟ್ ಕೊಡಬೇಕು ಅಂತನಾ? ಅಷ್ಟೇ, ಇನ್ನೇನಿಲ್ಲ. ಬಿಟ್ಟು ಸೊ ಸಿ ಎಮ್ ಆದರೆ ನೀವು ಎಲ್ಲರಿಗೂ ಪ್ರೊಟೆಕ್ಷನ್ ಬಿಟ್ಬಿಡ್ತೀರಾ ಎಲ್ಲರಿಗೂ? ಹಂಗೇನಿಲ್ಲ. ಪರವಾಗಿಲ್ಲ. ಓಕೆ, ಚೆನ್ನಾಗಿ ಹೇಳಿದ್ರಿ, ಸೂಪರ್. ಇದು ಪ್ರೊಡಕ್ಷನ್ ಕೊಡ್ಬೇಕಂತ ಹೇಳಿದ್ರಲ್ಲ, ಅದು ಸೂಪರು. ಓಕೆ, ಆಮೇಲೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಏನು ಗೊತ್ತಾ? ನೀವೀಗ 500 ಹೇಳಿದ್ರಲ್ಲ, ನಾನು ಕೇಳಿದ್ದು 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತ. ಎಷ್ಟು 0 ಇರುತ್ತೆ 500ರಲ್ಲಿ? 2 ಹೋದರೆ ಎಷ್ಟು ಉಳಿಯುತ್ತೆ? 5. ನನ್ನ ಹೆಸರು ವಿಶಾಲ್ ಅಂತ. ವಿಶಾಲ್. ಎಲ್ಲ ಏನು ಬ್ರೋ, ಅವ್ರು ಸೂರ್ಯ ತಮಿಳ್ ಆ್ಯಕ್ಟ್ರ್ ಹೀರೋ ಹೆಸರು, ನೀವು ವಿಶಾಲು.
ಮತ್ತೆ ನಿಮ್ಮ ಹೆಸರೇನು? ಯಶವಂತ್. ಯಶವಂತ್. ಓಕೆ, ರೋಹಿತ್ ಸೂಪರ್. ಅಂತ ಅವ್ನ ಓಕೆ, ಹೆಸರು. ಸರಿ ಬಿಡಿ. ಈಗ ನಿಮ್ಗೊಂದು ಪ್ರಶ್ನೆ, ಓಕೆನಾ? 500ರಲ್ಲಿ 0 ಹೋದ್ರೆ ಎಷ್ಟು ಉಳಿಯುತ್ತೆ ಬ್ರೋ? 500 ಸೊನ್ನೆ ಅಂದರೆ 5 ರೂಪಾಯಿ ಉಳಿಯುತ್ತೆ. ಎಷ್ಟು? ಏನು, ಒಂದ್ ಸೊನ್ನೆ- ಹೇಳ್ಬೇಡಿ, ನೀವು ಆನ್ಸರ್ ಹೇಳ್ಬೇಡಿ, ಹೇಳಿ bro. 1 ಸೊನ್ನೆ ಹೋದರೆ 50. 50? ಶೋರಾ? ಹಾಂ ಪಕ್ಕನಾ? ಖಂಡಿತ ಹಾಂ ಖಂಡಿತ. ಶೋರು? ಓಕೆ, ಸರಿ. ಇನ್ನೊಂದು ಪ್ರಶ್ನೆ ನಿಮಗೆ. ನೀವು ಅಕಸ್ಮಾತ್ ಏನಾದ್ರು ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಒಂದು ಸಲ ಸಿ ಎಮ್ ಅಂದರೆ ಏನು ಮಾಡ್ಬೋದು? ಎಲ್ಲರಿಗೂ ಹಾಂ, ಗುಲಾಬ್ ಜಾಮೂನ್ ಫ್ರೀನಾ? ಇಲ್ಲ, ಗುಲಾಬ್ ಜಾಮೂನ್ ಇಲ್ಲ, ಎಲ್ಲರಿಗೂ ಇರ್ರಿ ಬ್ರೋ, ನೋಡೋಣ. ಹಾಂ ಎಲ್ಲರಿಗೂ ಗುಲಾಬ್ ಜಾಮೂನ್. ಸೂರ್ಯ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಇಲ್ಲಿ ನಿಂತ್ಕೊಂಡು ಮಾತಾಡಿ ಅಂದರೆ. ಹಾಂ, ಎಲ್ಲರಿಗೂ ಏನು ಕೊಡೋದು? ಅದೇ ನೀವು ಹೇಳಿ, ಅವ್ರು ಕೇಳ್ಬೇಡಿ, ನೀವು CM. ನಾನು ಸಿ ಎಮ್ ಆದರೆ ಎಲ್ಲರಿಗೂ ಒಂದು ದಿವಸ ಹಾಲಿಡೇ ಕೊಡ್ತೀನಿ. ಹಾಲಿಡೇ ಹಾಂ. ಅಷ್ಟೇನಾ? ಇನ್ನೇನಿಲ್ಲ? ಏ ಅಷ್ಟೇ ಕೊಡೋದು, ಬೇರೆ ಹಾಲಿಡೇ ಸಂಡೇ ಸಿಕ್ಕೇ ಸಿಗುತ್ತಲ್ಲ, ಅದೇನು ಸ್ಪೆಷಲು? ನೀವು ದಿನ ಹಾಲಿಡೇ ಕೊಡ್ತೀನಿ. ದಿನ ಹಾಲಿಡೇ? ಹಾಂ. ಅಪ್ಪ, ಇದು ಸೂಪರ್ ಮಾತು, ಸಖತ್ತಾಗಿದೆ. ಹಾಲಿಡೇ ಕೊಟ್ಟು ಏನು ಕೊಡ್ತೀರಾ ಆಮೇಲೆ? ಆಮೇಲೆ ಎಲ್ಲರಿಗೂ ಒಂದೊಂದು ಮನೆಗೆ ಸ್ವೀಟ್ ಕೊಡ್ತೀನಿ. ಮನೆಗೆ ಸ್ವೀಟು, ಎಲ್ಲರ ಮನೆಗೆ ಹಾಲಿಡೇ ಕೊಟ್ಟು ಆಮೇಲೆ? ಆಮೇಲೆ ಎಲ್ಲರಿಗೂ ಡೈಲಿ ಎಲ್ಲರಿಗೂ ಎಣ್ಣೆ ಫ್ರೀ ಡೈಲಿ. ಎಣ್ಣೆ ಫ್ರೀ ಡೈಲಿ? ಯಾರಿಗೆ? ಎಲ್ಲರಿಗೂ ಈ ಥರ ಇವ್ರಿಗೆ ಇಂಥವ್ರಿಗೆ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಎಣ್ಣೆ ಫ್ರೀನಾ? ಹಾಂ, ಓಕೆ ಬ್ರೋ. ನಿಮ್ಮ ಯಶವಂತ್ ಅಂತ ಬ್ರೋ. ಯಶವಂತ್ ಬ್ರೋ, ಏನು ಮಾಡ್ತಾ ಇದ್ದೀರಿ ನೀವು? B.Com ಸೆಕೆಂಡ್ ಇಯರ್. ಸೆಕೆಂಡ್ ಇಯರಾ? ಓಕೆ ಬ್ರದರ್, ಈಗ ನೀವು ಹೇಳಿ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. 50? ಹ್ಮ್. ಶೋರಾ? ಹ್ಞೂ ಪಕ್ಕ ಶೋರು? ಶೋರ್. ಓಕೆ, ಸರಿ ಬಿಡಿ. ಈಗ ನೀವು ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಗಾಂಧಿ ಜಯಂತಿ ದಿನ ಬಾರ್ ಕ್ಲೋಸ್ ಮಾಡಿಸ್ತಾರಲ್ಲ, ಹಾಂ. ಓಪನ್ ಮಾಡಿಸ್ಬಿಡ್ತೀನಿ ಅವತ್ತಿನ ದಿನ. ಗಾಂಧಿ ಜಯಂತಿ ದಿವಸನೇ ಓಪನ್ ಮಾಡಿಸ್ಬಿಡ್ತೀರಾ? ಹಾಂ ಓಪನ್ ಮಾಡಿಸ್ತೀನಿ. ಗಾಂಧಿ ಆಮೇಲೆ ಒಂದು ವಾರಕ್ಕೆ ಫುಲ್ ಎಣ್ಣೆ ಫ್ರೀ. ಫ್ರೀ? ಹಾಂ ಅಲ್ಲ, ಅವತ್ತಿನ ದಿವಸ ಬಂದ್ ಮಾಡಿಸೋದು ನಿಮ್ಗೆ ಗೊತ್ತಿದೆ ಕಾರಣ ಏನು ಅಂತ. ಹೌದು. ಮತ್ತೆ ಅದನ್ನ ಯಾಕೆ ಓಪನ್ ಮಾಡ್ತೀರಾ ಮತ್ತೆ? ಅದೇ ಇರಲಿ ಅಂತ ಬೇಡ, ಅವತ್ತು ಅದು ಒಂದು ಟ್ರೆಂಡ್. ಅವತ್ತು ಕುಡೀರಿ ಚೆನ್ನಾಗಿ ಅಂತನಾ? ಹಾಂ ಓಹೋ, ಎಲ್ಲ ದಿನ ಕುಡಿತಾರಲ್ಲ, ಅವತ್ತೊಂದು ದಿನ ಹಾಕ್ಬಿಟ್ರಿ ಅಂತ. ಸುಮ್ಮನೆ ಅದು ಅವತ್ತಿನ ದಿವಸ ಹಾ. ಕುಡಿದು ಬಿಡಿ ಅಂತ. ಸೂಪರ್ ಇದು. ಓಕೆ, ನಿಮ್ಗೆ ಆನ್ಸರ್ ಹೇಳ್ತೀನಿ. 500 ರೂಪಾಯಿ. ಈಗ ಸೂರ್ಯ ಅವರು, ಓಕೆ, ಸೂರ್ಯ ಬ್ರದರ್, ನೀವೇನು ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ ಅಂದರೆ ಕಾಲೇಜ್ ಓದ್ತಾ ಇದ್ದೀನಿ, ಸೆಕೆಂಡ್ ಇಯರು. ಸೆಕೆಂಡ್ ಇಯರು? ಯಾವುದು ಸೆಕೆಂಡ್ ಇಯರ್ಲಿ? B.Com. B.Com? ಓಕೆ ಬ್ರದರ್, ನೀವು ಹೇಳಿ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500. 500ರಲ್ಲಿ 0 ಹೋದರೆ 500 ಉಳಿಯುತ್ತಾ? ಹಾಂ. ಓಕೆ ಬಿಡಿ, ಕರೆಕ್ಟ್ ಅದು ಆನ್ಸರು? ಕರೆಕ್ಟು. ಓಕೆ, ಸರಿ. ಸರಿ, ಈಗ ಇನ್ನೊಂದು ಪ್ರಶ್ನೆ ನಿಮಗೆ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಸಂಡೇ ಹೊತ್ತು ಕೆಲ್ಸಕ್ಕೆ ಹೋಗಬೇಕು. ಹಾಂ. ಫ್ರೀ ಬೇಡ ಮನುಷ್ಯರಿಗೆ, ಹಾಂ. ಡೈಲಿ ಕೆಲ್ಸಕ್ಕೆ ಹೋಗಬೇಕು. ಹಾಂ. ಒಂದಿನ ಫ್ರೀ ಇದ್ದರೆ ನೆಕ್ಸ್ಟ್ ದಿನ ಎದೊಳಕ್ಕೆ ಕಷ್ಟ ಆಗ್ಬಿಡುತ್ತೆ. ಹಾಂ. ಆಮೇಲೆ ಮೇಯ್ನು 10 o'clock ಕಾಲೇಜ್ ಮಾಡಬೇಕು. ನಮ್ಮದು ಕಾಲೇಜು 7:30 ಇದೆ. 10 o'clock ಸ್ಟಾರ್ಟ್ ಆಗಬೇಕು ಕಾಲೇಜು. ಹಂಗೆ ಹ್ಞೂ. 7 ಸ್ವಲ್ಪ ಬೆಳಗ್ಗೆ ನೀವು 6 ಗಂಟೆ, ಈಗ 5:30 6 ಗಂಟೆಗೆಲ್ಲ ಹೇಳ್ಬೇಕು. ಅದಕ್ಕೆ 10 ಗಂಟೆ ಮಾಡಬೇಕು. ಬಂಕ್ ಹೊಡೆದ್ರೆ ಅಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದಕ್ಕೆ 10 ಗಂಟೆ ಮಾಡಿದ್ರೆ ನಾವು ಡೈಲಿ ಬರ್ತೀವಿ ಕಾಲೇಜ್ಗೆ. ಡೈಲಿ ಬರ್ತೀರಾ? ನಾವು ಸೂಪರ್ ಬ್ರದರ್. ಓಕೆ, ಹಾಂ, ಮತ್ತೆ CMಗೆ ಮತ್ತೆ ಇನ್ನೇನು ಮಾಡ್ತೀರಾ? ಮತ್ತು ಪಾರ್ಕಾ? ಹಾಂ, ಬೋಟಿಂಗು ಪಾರ್ಕ್ ಎಲ್ಲ? Feb 14ಗೆ ಹಾಂ, ಫೆಬ್ರವರಿ 14ಗೆ. ಹಾಂ, ಕ್ಲೋಸು. ಇದು ಫುಲ್ಲು ಪಾರ್ಕೆಲ್ಲ ಕ್ಲೋಸು. ಮತ್ತೆ ಪಾಪ ಲವರ್ಸ್ ಅಲ್ಲಿ ಹೋಗ್ಬೇಕು? ಬೇಡ, ಹೋಗೋದು ಬೇಡ ಅವತ್ತು. ಯಾಕೆ ಅವತ್ತು ಒಂದು ದಿನ ಆಗಬೇಕು? ಬೇರೆ ದಿನ ಇದೆಯಲ್ಲ, 15th 16th ಅಂತ ಇದೆ. ಹಾಂ. 20th ಯಾಕೆ ಹೋಗಬೇಕು? 14th ಎಲ್ಲ ಬಂದು ಮಾಡಿಸ್ಬಿಡ್ತೀರಾ? ಎಲ್ಲ ಬಂದು ನೀವು ಪಾಪ ನಿಮಗೂ ಲಾಸ್ ಆಗುತ್ತಲ್ಲ? ನಮ್ಗೆಲ್ಲ ನಮ್ಮ ಮನೇಲೇ ಇರ್ತಾರೆ. ಗರ್ಲ್ ಫ್ರೆಂಡ್ ಯಾರಿಲ್ಲ. ಅದಕ್ಕೆ ಹ್ಞೂ. ಅಂದ್ರೆ ಹೊಟ್ಟೆವರಿಗೆ ಹೊಟ್ಟೆವ್ರಿಗೆ, ಹಾಂ. ಹೊಟ್ಟೆವರಿಗೆ CM ಫೆಬ್ರವರಿ 14ಗೆ ಎಲ್ಲ ಕ್ಲೋಸ್ ಮಾಡಿಸ್ತಾರೆ, ಯಾಕಂದ್ರೆ ಇವ್ರ ಗರ್ಲ್ ಫ್ರೆಂಡ್ ಇಲ್ಲ. ಇಲ್ಲ. ಏಕಾಂಗ್ ಹೋಗಿ ಅದಕ್ಕೆ ಒಬ್ಬರೇ ಇದ್ದೀರಾ? ಓಕೆ ಬ್ರದರ್, ಏನು ಓದ್ತಾ ಇದ್ದೀರಾ? ಸೆಕೆಂಡ್ PU. ಸೆಕೆಂಡ್ PU. ಓಕೆ ಬ್ರದರ್, ನೀವು ಹೇಳಿ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ರಾಂಗು. ಮತ್ತೆ ಹೇಳ್ತೀನಿ ನಾನು ಆಮೇಲೆ ಆನ್ಸರು. ಸರಿ ಬಿಡಿ. ಓಕೆ, ಇನ್ನೊಂದು ಪ್ರಶ್ನೆ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ, ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಹೌದಾ? ಹಾಂ, ನೀವೇ ಏನು ಮಾಡ್ತೀರಾ ಹೇಳಿ ಬ್ರೋ, ಏನು ಮಾಡ್ತೀರಾ? ಕಾಮಿಡಿಗೆ ಮಾತಾಡಿ, ಬರಲ್ಲ. ಹಾಂ, ಇಂಥವ್ರೆಲ್ಲ ಇರಬಾರ್ದು, ಓಡಿಸ್ಬಿಡ್ತೀರಾ? ಯಾಕೆ ಅಂಥವ್ರು ಏನು ಮಾಡೋರು? ಪಾಪ ಅವ್ರೇನು ಮಾಡೋರು ನಿಮಗೆ? ಯಾವಾಗಲೂ ಹುಡುಗಿರಿಂದ ಇರ್ತಾನೆ ಅದಕ್ಕೆ. ಹೌದಾ? ಅದಕ್ಕೆ ಓಡಿಸ್ಬಿಡ್ಬೇಕು. ಓಡಿಸಿ ನೀವು ಕೂತ್ಕೊಂಡ್ಬಿಡ್ತೀರಾ ಆ ಜಾಗದಲ್ಲಿ? ಬೇಡ, ನಮ್ಗೆ ಶೋಕಿನೇ ಬೇಡ, ಹುಡುಗಿರೇ ಬೇಡ. ಶೋಕಿನೇ ಬೇಡವಾ ನಿಮಗೆ? ಸೂಪರ್ ಬ್ರದರ್. ಓಕೆ, ಬಟ್ ಆನ್ಸರ್ ರಾಂಗ್ ಅದು. 500 ಆಮೇಲೆ ಹೇಳ್ತೀನಿ ನಿಮ್ಗೆ. 500 ನಂದು 50. ಏನು ಮಾಡ್ತಾ ಇದ್ದೀರಾ? BCA. BCAನಾ? ಫೈನಲ್ ಇಯರಾ? ಇಲ್ಲ, ಫಸ್ಟ್ ಇಯರ್. ಫಸ್ಟ್ ಇಯರಾ? ಓಕೆ ಬ್ರದರ್, ಒಂದು ಪ್ರಶ್ನೆ ನಿಮಗೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ರಾಂಗು. ಸರಿ, ಹೇಳ. ಇನ್ನೊಂದು ಪ್ರಶ್ನೆ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ CM ಆದರೆ, ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ ಹೇಳಿ ನೋಡೋಣ. ಬಾಯ್ಸ್ಗೆಲ್ಲ ಚೇಂಜ್ ಮಾಡ್ತೀನಿ. ಹಾಂ, ಬಾಯ್ಸ್ಗೆ ಇವಾಗ ಹುಡುಗಿರಿಗೆ ಹೆಂಗೆ ಬಸ್ಸಲ್ಲಿ ಫ್ರೀ ಕೊಟ್ಟರೋ ಆ ಥರ ಬಾಯ್ಸ್ಗೆ ಎಲ್ಲರಿಗೂ ಒಂದು ದಿವಸ ಎಲ್ಲ ಹಾಂ, ಇಲ್ಲ ಒಂದು ದಿವಸ CM ಕರೆಕ್ಟ್ ಹೇಳಿ, ನೀವು ಹೇಳ್ತಾರೆ ಕರೆಕ್ಟು. ಹಾಂ, ಬಾಯ್ಸ್ಗೆ ಎಲ್ಲ ಗರ್ಲ್ಸ್ಗಿಂತ ಜಾಸ್ತಿ ಬಾಯ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಹೆಣ್ಮಕ್ಳಿಗಿಂತ ಜಾಸ್ತಿ. ಈಗ ಹೆಣ್ಮಕ್ಳಿಗೆ ಬಸ್ಸು ಒಳಗಡೆ ಫ್ರಂಟ್ ಸೀಟ್ ಅವ್ರಿಗೆ ಇರುತ್ತೆ. ಸೊ ಹಾಗಾಗಿ ಈಗ ನೀವು ಎಲ್ಲ ಫಸ್ಟು ಗಂಡು ಮಕ್ಳಿಗೆ ಫಸ್ಟು, ಆಮೇಲೆ ಹೆಣ್ಮಕ್ಳಿಗೆ ಹಿಂದೆ.
ಬಾ ಸೂಪರ್ ಬ್ರೋ, ನೀವು ಸಿ ಎಮ್ ಆದರೆ ಅಂದರೆ ನಿಮ್ಗೆ ಅನ್ಯಾಯ ಆಗಿದೆ ಅಂತ ನಿಮ್ಮ ಅರ್ಥ. ತುಂಬ ಅನ್ಯಾಯ ಆಗ್ತಾ ಇದೆ ಅಂತನಾ? ಯಾಕೆ ಬಸ್ಸಲ್ಲಿ ಕುಂದಕ್ಕೆ ಹೋಗೋಕೆ ಬಿಡಲ್ವಾ ನಿಮಗೆ? ಜಾಗ ಸಿಗಲ್ಲ, ಯಾಕೆ? ಎಲ್ಲ ಹುಡುಗಿರೇ ಕುಂತ್ಕೊಂತಾರೆ. ಹೌದಾ? ಸೆಕೆಂಡ್ ಪಿ ಯು. ಮತ್ತೆ ಯಾವ್ದು ತೊಗೊಂಡಿದ್ದೀರಾ? ಆರ್ಟ್ಸ್. ಆರ್ಟ್ಸಾ? ಆರ್ಟು ಆರ್ಟ್ಸ್ ಆರ್ಟ್ಸಾ? ಯಾಕಂದರೆ ನಿಮ್ಮ ಹುಡುಗಿ ಜಾಸ್ತಿ ಇಲ್ಲದೆ ಹೋಗ್ತಾನಲ್ಲ, ಅದಕ್ಕೆ ಹಾರ್ಟ್ ತೊಗೊಂಡ್ಬಿಟ್ಟಿದ್ರು ಅಂತ ನಾನು. ಓಕೆ ಸರಿ ಬಿಡಿ, ನಿಮ್ಗೊಂದು ಪ್ರಶ್ನೆ ಬ್ರೋ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 5 ಹೋಗುತ್ತೆ, 5 ಉಳಿಯುತ್ತೆ. 5 ಉಳಿಯುತ್ತೆ. 5 ಉಳಿಯುತ್ತಾ? 0 ಇನ್ನೇನು 500ಅಲ್ಲಿ 2 0 ತೆಗೆದ್ರೆ ಇನ್ನೇನು ಅದೇ ಉಳಿಯೋದು. ಹಂಗಂತೀರಾ? ಕೊಡು ಬ್ರೋ, ಸೂಪರ್ ಆನ್ಸರ್ ಇವ್ರದ್ದು, ಕರೆಕ್ಟ್ ಆನ್ಸರ್ ಇವ್ರು ಹೇಳಿ. ನಾನು 2 0 ಅಂತ ಅವೆಲ್ಲ ಕೇಳಿಲ್ಲ. ನಾನೇನು ಹೇಳಿದೆ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂದೆ. 2 0 ಇದೆ ಅಂತ ನಿಮಗೆ ಗೊತ್ತಿರಬೇಕು. ಅದು ಸೂಪರ್ ಬ್ರೋ, ಆನ್ಸರ್ 5 ಕರೆಕ್ಟ್. ನೋಡಿದ್ರೆ ತಿಳ್ಕೊಳ್ಳಿ ಹೆಂಗಿರೋ ಬ್ರಿಲಿಯಂಟ್. ಓಕೆ, ಈಗ ಸಿ ಎಮ್ ಆದರೆ ಏನು ಮಾಡ್ತೀರಾ ಹೇಳಿ? ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ? CM ಆದರೆ ಕಾಲೇಜ್ ಗಿಲೇಜ್ ಏನು ಇರಬಾರ್ದು, ಹಾಂ ಫುಲ್ಲು ಬಾರು ಪಬ್ಬು ಎಲ್ಲಾರ್ಗೂ ಎಣ್ಣೆ ಫ್ರೀ ನನ್ನ ಕಡೆಯಿಂದ. ಹಾಂ, ಆಮೇಲೆ ಫುಲ್ಲು ಎಣ್ಣೆ ಎಲ್ಲ ಪ್ರತಿಯೊಬ್ಬರು ಕುಡಿಬೇಕು ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರು? ನಾನು ಕುಡಿಯೋದೇ ಇಲ್ಲಲ್ಲ ಬ್ರೋ, ನನಗೆ ಯಾವ ಬಿಟ್ಟು ಇಲ್ಲ. ಆಗ್ಬಿಟ್ಟಿಲ್ಲ ಅಂದ್ರೆ ನಮ್ಗೆ ಗೊತ್ತಿಲ್ಲ ಅಣ್ಣ, ನಿಮ್ಮ ಪರ್ಸ್ನಲ್ ನಿಮ್ಮ ಪರ್ಸ್ನಲ್ ಅದು. ಒಟ್ನಲ್ಲಿ ಕುಡಿಯೋರು ಎಲ್ಲರೂ ಡೈಲಿ ಕುಡಿಬೇಕು. ನಾನು CM ನೀವೆಷ್ಟು ಕುಡ್ತೀರಾ? ನಾನು ಕಡಿಮೆನೆ, ಜಾಸ್ತಿ ಕುಡಿಯಲ್ಲ. ನೀವೇನಾದರೂ ಒಂದು ದಿವಸಕ್ಕೆ ಸಿ ಎಮ್ ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ CM ಅಂದರೆ ಏನು ಎಲ್ಲ ಅದೇ ಕಾಲೇಜೆಲ್ಲ ಏನು ಇಡಲ್ಲ. ಯಾರು ಓದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆಲ್ಲರೂ ಮನೆ ಕಳಿಸ್ಬಿಟ್ಟು ಮನೆ ಕಳಿಸ್ಬಿಟ್ಟು, ಓದೋರಿಗೆಲ್ಲ ಮನೆ ಯಾರ್ಯಾರು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಏನೋ ಒಂದು ಮಾಡಬೇಕು ಒಟ್ಟಿನಲ್ಲಿ, ಸುಮ್ಮನೆ ಇರಬಾರ್ದು, ಸುಮ್ಮನೆ ಕುತ್ಕೋಬಾರ್ದು. ಓದಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೋ ಒಂದು ಮಾಡಬೇಕು. ಹಾಂ. ಇವಾಗ ಈ ಇಡೀ ಕಾಲೇಜಲ್ಲಿ ಇವಾಗ ಒಂದು 100 ಜನ ಇರ್ತಾರೆ ಅನ್ಕೊಳ್ಳಿ, ಯಾರೋ 2-3 ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಓದಕ್ಕೆ. ಓಕೆ ಇನ್ನು ಒಂದು 90 ಜನ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ. ಓಕೆ. ಎಲ್ಲರೂ ಒಂದೊಂದು ಕಡೆ ಅಂಗಡಿ ಹಾಕೊಟ್ರೇನೋ ಇಲ್ಲ ಯಾವ್ದಾದ್ರು ಕೆಲಸ ಕೊಟ್ರೇನೋ, ಪಾರ್ಕಲ್ಲಿ ಬಂದವ್ರಲ್ಲ ಫ್ರೀ ಆಗಿರೋರು, ಪಾರ್ಕಲ್ಲಿ ಬಂದವ್ರು, ಪಾರ್ಕಲ್ಲಿ ಬಂದವರೆಲ್ಲ ಕಳ್ಳರು ಫ್ರೀ, ನನ್ನ ಸೇರಿಸಿ ಎಲ್ಲ ಕಳ್ಳರು ಫ್ರೀಯಾಗೇ ಇರ್ತಾರೆ. ಎಲ್ಲ ಅವ್ರಿಗೆಲ್ಲ ಒಂದೊಂದು ಕೆಲಸ ಕೊಟ್ರೆ ಏನೋ ದುಡ್ಕೊಂಡು ಆರಾಮಾಗಿ ಇರ್ತಾರೆ ಆ ಥರ. ಹಾಂ. ಇನ್ನೊಂದು ಪ್ರಶ್ನೆ ನಿಮಗೆ, ಓಕೆನಾ? 10 ರೂಪಾಯಿ ಕಾಯಿನು ಸೇರಿದ್ರೆ ಏನಾಗುತ್ತೆ? 1 ರೂಪಾಯಿ ಕಾಯಿನು 10 ರೂಪಾಯಿ ಸೇರಿದ್ರೆ ಏನಾಗುತ್ತೆ? 1 ರೂಪಾಯಿ ಕಾಯಿನು 10 ರೂಪಾಯಿ ಸೇರಿದ್ರೆ ಏನಾಗುತ್ತೆ? ಒಂದು ಕಾಯಿನು 1 ನೋಟ್ ಆಗುತ್ತೆ. ಹಾಂ, ಒಂದು ಕಾಯಿನು 1 ನೋಟ್ ಆಗುತ್ತೆ. ಓ ಸೂಪರ್, ಇದು ಆನ್ಸರ್ ನಿಮ್ಮದು. ಹಾಂ. ನೀವು ಲಾಸ್ಟ್ ಟೈಮ್ ಸಿಕ್ಕಿದ್ರ ನನಗೆ? ಇಲ್ಲ ಇಲ್ಲ ಇಲ್ವಾ? ಇಲ್ಲ. ಇಲ್ಲ. ಏನು ಗೊತ್ತಾ ಆ್ಯಕ್ಚುಲಿ ಆನ್ಸರ್ ಅದರದ್ದು? 1 ರೂಪಾಯಿ ಕಾಯಿನು 10 ರೂಪಾಯಿ ಸೇರಿದ್ರೆ ಏನಾಗುತ್ತೆ ಅಂದರೆ ಕೆಲವರು 11 ರೂಪಾಯಿ ಅಂತಾರೆ. ಅದು ಆ್ಯಕ್ಚುಲಿ ಹಂಗಲ್ಲ. ಅದು 1 ರೂಪಾಯಿ ಕಾಯಿನು ಸಪ್ರೇಟ್ ಆಗುತ್ತೆ. ಇದು 10 ರೂಪಾಯಿ 10 ರೂಪಾಯಿ ಆಗುತ್ತೆ. ಅದು ನೋಟು, ಇದು ಕಾಯಿನು, ಅಷ್ಟೇ ವ್ಯತ್ಯಾಸ. ಕೀರ್ತನ್ ಅವ್ರು ಏನು ಮಾಡ್ತಾ ಇದ್ದೀರಾ ನೀವು? ಕೋರ್ಸ್ ಮಾಡ್ತಿದ್ದೀನಿ. ಏನು ಕೋರ್ಸು? ಪೈಥಾನ್ ಟೆಸ್ಟಿಂಗ್ ವಿತ್ ಡೇಟಾ ಅನಾಲಿಟಿಕ್ಸ್. ಪೈಥಾನಾ? ಏನ್ರಿ ಅದು ಹಂಗಂದ್ರೆ? ಯಬ್ಬಾವ ಪೈಥಾನ್ ಅಂದರೆ? ಮತ್ತೆ ಅದೊಂದು ಲ್ಯಾಂಗ್ವೇಜಾ? ಓಕೆ ಸರಿ, ನಿಮ್ಗೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 0. ಇಲ್ಲ, ರಾಂಗು. ಸರ್ ಟ್ರೈ ಮಾಡಿ ನೋಡೋಣ. ಸರಿ ಓಕೆ ಬಿಡಿ, ಪರವಾಗಿಲ್ಲ, ತೊಂದರೆ ಅಲ್ಲಿ ಬಂದಿಲ್ಲ ಅಂದ್ರೆ ನಾನು ಆನ್ಸರ್ ಹೇಳ್ತೀನಿ ನಿಮ್ಗೆ, ಆಯಿತಾ? ಅಷ್ಟರಲ್ಲಿ ಇನ್ನೊಂದು, ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ನೀವು ಒಂದು ದಿವಸಕ್ಕೆ CM ಆದರೆ, ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಏನು ಮಾಡಲ್ಲ, ಎಲ್ರಿಗೂ ರಜಾ, ಫುಲ್ ಹಾಲಿಡೇ. ಒಂದೇ ದಿವಸಕ್ಕೆ ಅಷ್ಟೇನಾ? ಒಂದು ದಿವಸ ಕೊಟ್ಟರೆ ಅನ್ಸುತ್ತೆ. ವರ್ಷ ಎಲ್ಲ ಮಾಡ್ಬೋದು. ನಿಮ್ಗೆ ಯಾವಾಗ ಮಿನಿಸ್ಟರ್ ಆಗಿರುತ್ತೆ, ಪವರ್ ಇರುತ್ತೆ ಅಲ್ವಾ? ಅಷ್ಟೇ ರಜಾನಾ? ಇನ್ನೇನಿಲ್ವಾ? ಇನ್ನೇನು ಮಾಡ್ಬೋದು? ಅವ್ರಿಗೆ ಕೇಳಬೇಡಿ, ಅವ್ರಿಗೆ ಆಮೇಲೆ ಕೇಳ್ತೀನಿ. ನೀವು ಹೇಳಿ ಫಸ್ಟ್. ಡ್ರಿಂಕ್ಸ್ ಮಾಡೋರಿಗೆಲ್ಲ ಫುಲ್ ಫ್ರೀ. ಓಕೆ ಸೂಪರು. ಆಮೇಲೆ ರೋಡ್ ಸೈಡಲ್ಲೆಲ್ಲ ಅಂದರೆ ಊಟ ಇಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಊಟ ಫ್ರೀ. ಸೂಪರ್. ಮತ್ತೆ ಅಷ್ಟೇನಾ? ಸೂಪರ್, ಥ್ಯಾಂಕ್ ಯು. ನಿಮ್ಗೆ ಆನ್ಸರ್ ಹೇಳ್ತೀನಿ ಆಯಿತಾ? 500ದು. ಅರ್ಥ ಅವ್ರು ಏನು ಮಾಡ್ತಾ ಇದ್ದೀರಾ? ನಾನು ಕೋರ್ಸ್ ಮಾಡ್ತೀನಿ. ಏನು ಬರೀ ನಗ್ತಾನೆ ಇರ್ತೀರ ಅನ್ಸುತ್ತೆ. ನಿಮ್ಮ ಕೋರ್ಸ್ ಇದೇ ಇರಬೇಕು. ಒಳ್ಳೇದು ಆ್ಯಕ್ಚುಲಿ ನಗೋದು. ಓಕೆ ಸರಿ ಬಿಡಿ, ನೀವು ಹೇಳಿ ನೋಡೋಣ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 0 ಅಥವಾ 50. 50 ರಾಂಗ್ ಆನ್ಸರು. ಸರಿ ಬಿಡಿ, ಓಕೆ. ಇನ್ನೊಂದು, CM ಆದರೆ ಏನು ಮಾಡ್ತೀರಾ? ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಡ್ರಿಂಕ್ಸ್ ಬ್ಯಾನ್ ಮಾಡಿಸ್ತೀನಿ. ಓ, ಫ್ರೆಂಡು ಓಪನ್ ಮಾಡಿಸಿ ಫ್ರೀ ಕೊಡ್ತಾರೆ, ಇವ್ರ ಫ್ರೆಂಡು ಬ್ಯಾನ್ ಮಾಡಿಸ್ತಾರೆ. ಸೂಪರ್. ಓಕೆ, ಮತ್ತೆ ಅದು ಬಿಟ್ಟು ಏನಿಲ್ಲ, ಇನ್ನೂ 5 years ಲೇಡೀಸ್ದು ಆಧಾರ್ ಕಾರ್ಡ್ ಇನ್ನೂ ಎಕ್ಸ್ಟೆಂಡ್ ಮಾಡಿಸ್ತೀನಿ. ಬಸ್ಗೆ ಬನ್ನಿ, ಹುಡುಗಿಯರ ಕಾರ್ಯಕ್ರಮ ಬನ್ನಿ. ಹಾಂ ಹೇಳಿ. ಅಷ್ಟೇನಾ? ಓಕೆ, ಆನ್ಸರ್ ಗೊತ್ತಾಯ್ತಾ? 500ದು ಏನು ಗೊತ್ತಾ ಆನ್ಸರು? ಈ ಕಡೆ ಬನ್ನಿ, ಹೇಳ್ತೀನಿ. ಸರಿ ಒಂದು ನಿಮಿಷ ಬನ್ನಿ, ಈ ಕಡೆ ಬನ್ನಿ. ಏನು ಗೊತ್ತಾ ನಾನು ಏನು ಹೇಳ್ದೆ ಹೇಳಿ? 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂದೆ. ನೀವು ಎಷ್ಟಂದ್ರೆ? 50. 0 ಅಂದ್ರಾ? ರಾಂಗು. ನೀವು 50 ರಾಂಗು. ಓಕೆ, 500ರಲ್ಲಿ ಎಷ್ಟು 0 ಇರ್ತವೆ? 2. 2 ಆದರೆ ಎಷ್ಟು ಉಳಿಯುತ್ತೆ? 5.
ನೀವು ಸೊನ್ನೆ ಎಷ್ಟು ನಾನು 1 ಅನ್ನ ಹೇಳಿ 1 ಅನ್ನ ಇಲ್ಲ ನಾನು ಹೇಳಿದ್ದೇನೋ 500ರಲ್ಲಿ 0 ಹೋದರೆ ಏನು ಉಳಿಯುತ್ತೆ ಅಂದೆ 2 0 ಇರ್ತಾವೆ ನೀವು ಲೆಕ್ಕ ಹಾಕ್ಬಿಡ್ತಾನೆ 2 ಸೊನ್ನೆನ 1 ಸೊನ್ನೆ ಅಂತ ಕೇಳ್ಬೇಕು ತಾನೆ ನೀವು ನನಗೆ. ಓಕೆ ಏನು ನಿಮ್ಮ ಹೆಸರು? ಸಹನ. ಸಹನ ಅವ್ರೆ ನಿಮಗೆ ತುಂಬ ಸಹನೆ ಇರಬೇಕು. ನೀವು ಯಾಕೆ ಈ ಕಡೆಯಿಂದ ಹೋಗ್ತಾ ಇದ್ದೀರಾ ನಮ್ಮನ್ನು ನೋಡಿ? ಇಲ್ಲ ಏನು ಡಿಸ್ಟರ್ಬ್ ಮಾಡಬಾರ್ದು. ಏನಿಲ್ಲ ಡಿಸ್ಟರ್ಬ್ ಇಲ್ಲ, ನೀವು ಮಾತಾಡ್ಸಿದ್ರೆ ನಮಗೆ ಕೆಲಸ ಅದು ಆ್ಯಕ್ಚುಲಿ. ಓಕೆ ಸರಿ ಬಿಡಿ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಏನು 1 ವರ್ಷಕ್ಕೆ CM? ಒಂದು ದಿವಸಕ್ಕೆ CM ಆದರೆ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ಮಗ ಏನು ಮಾಡ್ಬೋದು ಹೇಳಿ, ಏನು ಮಾಡಿ? ಅಂದರೆ ಸ್ಟೂಡೆಂಟ್ಸಿಗೆಲ್ಲ ಹೆಲ್ಪ್ ಮಾಡ್ತೀನಿ. ಓಕೆ ಸೂಪರ್. ಯಾವ ಥರ ಹೆಲ್ಪ್ ಮಾಡ್ತೀರಾ? ಅಂದರೆ ಈಗ ನಾವು ಓದ್ತಿರೋದು ಓದಿರೋದು ಇಂಜಿನಿಯರಿಂಗ್. ಓಕೆ. ಸೊ ಇವಾಗ ಸ್ವಲ್ಪ ರಿಸರ್ಚನ್ ಇರೋದ್ರಿಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಓಕೆ. ವರ್ಕ್ ಬೇಸಲ್ಲಿ. ಆ ಥರ ಏನಾದರೂ ಅಂದರೆ ಇವಾಗ ಗೃಹಲಕ್ಷ್ಮಿ ಮಾಡಿರೋ ಥರ ನಾನು ಆ ಥರ ಏನಾನ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗೋ ಥರ ಮಾಡ್ತೀನಿ. ಅಂದರೆ ಫ್ರೀ ಎಜುಕೇಷನ್ ಆ ಥರ ಏನಾದರೂ? ಹಾಂ, ಅಂದರೆ ಸ್ಕಾಲರ್ಶಿಪ್ಸ್ ಥರ ಏನಾದ್ರು. ಸೂಪರ್. ಓಕೆ, ನಿಮ್ಗೆ ಇನ್ನೊಂದು ಪ್ರಶ್ನೆ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 50. ರಾಂಗು. 500. ಓಕೆ, ರಾಂಗು. ಇದು ರಾಂಗು. 500ರಲ್ಲಿ 0 ಹೋದರೆ 500 ಉಳಿಯುತ್ತೆ ಇಲ್ಲ 50 ಉಳಿಯುತ್ತೆ ಅದ್ರಲ್ಲಿ ತೆಗೆದ್ರೆ? ಇಲ್ಲ, ರಾಂಗು ಆ್ಯಕ್ಚುಲಿ. ಹೋದ್ರೆ ಅಂತಲೇ ನಾನು ಹೇಳಿದ್ದು, ಕರೆಕ್ಟ್ ನೀವು ಹೇಳಿದ್ದು, ಬಟ್ ಆನ್ಸರ್ ರಾಂಗು. ಶ್ರೀ ತನುಶ್ರೀ ಅವ್ರು ಏನು ಮಾಡ್ತಾ ಇದ್ದೀರಾ? ಕ್ಯೂ ಸ್ಪೈಡರ್ಸಲ್ಲಿ ಕೋರ್ಸ್ ಮಾಡ್ತೀವಿ. ಕೋರ್ಸ್ ಮಾಡ್ತಾ ಇದ್ದೀರಾ? ಓಕೆ. ನೀವೇನಾದರೂ ಒಂದು ದಿವಸಕ್ಕೆ CM ಆದರೆ ಏನು ಮಾಡ್ತೀರಾ? ನಾವು ಫಸ್ಟ್ ಆಫ್ ಆಲ್ ಅಂದರೆ ಕ್ಯಾಸ್ಟ್ ಪ್ರಕಾರ ನಮಗೆ ಇದು ಕೊಡ್ತಾರಲ್ಲ, ಓಕೆ, ಅದ್ರ ಎಜುಕೇಷನು. ಎಜುಕೇಷನ್ಗೆ ಕನ್ಸೆಷನ್ ಮಾಡಿಕೊಡ್ತಾರಲ್ಲ, ಫಸ್ಟ್ ಅದು ತೆಗಿಬೇಕು. ಬಿಕಾಸ್ SC/ST ಅವ್ರಿಗೆ ತುಂಬ ಅದು ಈಸಿ ಆಗಿಬಿಡುತ್ತೆ, ಅವ್ರಿಗೆ ಸೀಟ್ ಸಿಗುತ್ತೆ, ಯಾವ ಕ್ಯಾಟಗರಿ ಹೋದ್ರೂ ಸೀಟ್ ಸಿಗುತ್ತೆ. ಸೊ ನಮಗೆ ಒಂಚೂರು ಕಷ್ಟ ಆಗುತ್ತೆ. ನಮಗೆ ನಾವು ಎಷ್ಟು ಸ್ಕೋರ್ ಮಾಡಿದ್ರು ಒಂಚೂರು ಜಾಸ್ತಿ ನಮಗೆ ಬೇರೆ ಥರ ಕಟ್ ಆಫ್ ಇರುತ್ತೆ, ಅವ್ರಿಗೆ ಬೇರೆ ಥರ ಕಟ್ ಆಫ್ ಇರುತ್ತೆ. ಸೊ ಅದು ಇವಾಗ ಒಂಚೂರು ಕಡಿಮೆ ಮಾಡಿದರೆ ಒಳ್ಳೆಯದಾಗುತ್ತೆ ಅನಿಸುತ್ತೆ. ಹಾಂ, ಹೌದು. ಓಕೆ ಸರಿ, ಈಗ ನಿಮ್ಮ ಅನಿಸಿಕೆ ಹೇಳಿದ್ರಿ. ಓಕೆ, ಇನ್ನೊಂದು 500ರಲ್ಲಿ 0 ಆದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ ಎಷ್ಟು 0? ನೀವು ಹೇಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂದೆ? 0 50. 50. ಹಾಂ, ಹೌದು. ಇವ್ರು ಏನು ಗೊತ್ತಾ, ಸಖತ್ ಬ್ರಿಲಿಯಂಟಾಗಿ ಹೇಳಿದ್ರು ಆ್ಯಕ್ಚುಲಿ. ಏನು ಗೊತ್ತಾ ರೀ, ಈಗ ನೀವು ಕೇಳಿಸ್ಕೊಳ್ಳಿ ಬನ್ನಿ. ಎಷ್ಟು 0? ಏನು ಗೊತ್ತಾ, ಕರೆಕ್ಟ್ ನೀವು ಕೇಳಿದ ಪ್ರಶ್ನೆ ಈಗ ಸೂಪರ್ ಆಗಿತ್ತು ಕ್ವಶನು. ಎಷ್ಟು 0 ಅಂದ್ರಿ, ಕರೆಕ್ಟ್ ಅಲ್ವಾ? ಈಗ ನೀವು ಹೇಳಿದ್ದು 50 ಅಂದ್ರಿ, ಆ್ಯಕ್ಚುಲಿ ರಾಂಗು. ನೀವೇ ಕೇಳಿ ನೀವೇ ಆನ್ಸರ್ನ ರಾಂಗ್ ಮಾಡ್ಕೊಂಬಿಟ್ರಿ. ಹೆಂಗೆ ಗೊತ್ತಾ, 500ರಲ್ಲಿ ಎಷ್ಟು 0 ಇರುತ್ತೆ? 2 0 ಇರುತ್ತೆ. ನಾನೇನಂದೆ 500ರಲ್ಲಿ 0 ಹೋದರೆ ಏನು ಉಳಿಯುತ್ತೆ ಅಂದೆ. ಆ್ಯಕ್ಚುಲಿ 5 ರೂಪಾಯಿ ಉಳಿಯೋದು. ಯಾಕೆ ಹೇಳಿ, ಒಂದು ನೋಟಲ್ಲಿ 2 0 ಇದ್ದೇ ಇರ್ತಲ್ವೇನ್ರಿ? ನಾನು 0 ಅಂತೀನಿ, 0 2 ಇರುತ್ತಂದ್ರೆ ನೀವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು, ಕರೆಕ್ಟ್ ಅಲ್ವಾ? ನಾನು 2 0 ಅಂದರೆ ಎಲ್ಲರಿಗೂ ಈಸಿ ಆಗಿಬಿಡುತ್ತೆ. ನಾನು ಹೇಳಿದ್ದೇನು, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂದೆ. 500ರಲ್ಲಿ 2 0 ಇರ್ತವೆ, ಅವು 2 ಹೋದ್ರೆ 5 ತಾನೇ ಉಳಿಯೋದು, ಕರೆಕ್ಟ್ ಅಲ್ವಾ? ಇದು ಓಕೆನಾ? ಥ್ಯಾಂಕ್ ಯು ರೀ, ಬಾಯ್. ಇದು ಫ್ರೀಡಮ್ TV. ಓಕೆ, ಫ್ರೀಡಮ್ TV ಏನು ಮಾಡ್ತಾ ಇದ್ದೀರಮ್ಮ ನೀವು? ಅಗ್ರಿಕಲ್ಚರ್, ಮನೆ ಅಗ್ರಿಕಲ್ಚರಾ? ಓಕೆ. ನಿಮ್ಗೊಂದು ಪ್ರಶ್ನೆ ಆಯಿತಾ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? ಇನ್ನು 500ರಲ್ಲಿ 0 ಅಲ್ಲ, 500ರಲ್ಲಿ 0 ಹೋದರೆ. ಹಾಯ್, ನಮಸ್ಕಾರ. ಬನ್ನಿ ಸರ್, ಮಾತಾಡ್ತೀರಿ. ಎಷ್ಟು ಉಳಿಸುತ್ತೆ? 500ರಲ್ಲಿ 0 ಹೋದ್ರೆ ನೀವು ಹೇಳಿ ಎಷ್ಟು ಉಳಿಯುತ್ತೆ? ನೀವು ಹೇಳಿ. 500ರಲ್ಲಿ 0 ಹೋದರೆ ಏನು ಉಳಿಯುತ್ತೆ? ಅದೇನೋ ಗೊತ್ತಿಲ್ಲ ಕಣ್ರಿ. ಟ್ರೈ ಮಾಡಿ. 500ರಲ್ಲಿ 1 0. ನಾನು ನಿಮ್ಗೆ ಕೇಳ್ತೀನಿ, ನೀವು ಹೇಳಿ. 1 0 ಅಂದರೆ 1 0 ಹೋದ್ರೆ ಎಷ್ಟಾಗುತ್ತೆ? 1 0 ಹಾಕಿದ್ರೆ 5 ಲಕ್ಷ ಆಗುತ್ತೆ. ಅದ್ರ ಮುಂದಕ್ಕೆ 1 0 ಹಾಕಿದ್ರೆ 5 ಲಕ್ಷ ಆಗುತ್ತೆ. ಹೋದ್ರೆ ಎಷ್ಟಾಗುತ್ತೆ ಅಂತ ಹೋದ್ರೆ ಹಾಕಿದ್ರೆ 50 ರೂಪಾಯಿ ಆಗುತ್ತೆ. 50 ಅಂತೀರಾ? ಓಕೆ, ರಾಂಗ್. ಓಕೆ, ಇನ್ನೊಂದು ಹೇಳ್ತೀನಿ ನಿಮಗೆ. ನೀವೇನಾದರೂ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ನಮ್ಮಿಂದ ಏನು ಮಾಡೋಕ್ಕಾಗಲ್ಲ. ಯಾಕೆ? ಅಲ್ಲ, ಏನು ಮಾಡ್ತೀರಾ? ನಾವು ಮಾಡೋಕ್ಕಾಗಲ್ಲ, ನಾವು ಆಗಲ್ಲ ನಮ್ಮ ಕೈಗೆ. ಯಾಕೆಂದರೆ ನಾವು ವ್ಯವಸಾಯ ಮಾಡ್ತೀವ, ನಾವು ಅಲ್ಲೇ ಸಹಿ. ನಾವು ಇನ್ನೊಂದು ಟೋಪಿ ತೆಗೆದು ಇಡಕ್ಕೆ ಬರೋಲ್ಲ ನಿಮಗೆ, ಅದೆಲ್ಲ ಬರೋಲ್ಲ. ಓಕೆ, ಓಕೆ, ಥ್ಯಾಂಕ್ ಯು. ಸರಿ, ಓಕೆ, ನಿಮ್ಗೆ ಆನ್ಸರ್ ಹೇಳ್ತೀನಿ. ಹಾಯ್, ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಸುಮಾ ಅಂತ. ಸುಮಾ ಅಂತ. ಓಕೆ, ಏನು ಮಾಡ್ತಾ ಇದ್ದೀರಾ ನೀವು? ನಾವು ಅಂಗನವಾಡಿ ಟೀಚರ್. ಅಂಗನವಾಡಿ ಟೀಚರ್. ಅವ್ರು ನಿಮ್ಮ ಮಗಳಿಗೆ ಹೋಗಿದ್ದು? ಹೌದಾ? ಓಕೆ, ಯಾಕೆ ಅವ್ರು ಮಾತಾಡಲೇ ಇಲ್ವಲ್ಲ? ಅಯ್ಯೋ, ಯಾಕೆ ನಾಚ್ಕೋತಾರ ಗೊತ್ತಿಲ್ಲಪ್ಪ ಮಾತಾಡೋಕ್ಕೆ. ಹಾಂ, ಸರಿ, ನೀವು ಹೇಳಿ. 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ? 500ರಲ್ಲಿ 0 ಹೋದರೆ 5 ರೂಪಾಯಿ ಉಳಿಯುತ್ತೆ. ಇದು ಸೂಪರ್, ಇವ್ರ ಆನ್ಸರ್ ಕರೆಕ್ಟು. 500ರಲ್ಲಿ ಎಷ್ಟು 0 ಇರುತ್ತೆ? ನಾನು ಒಂದಂತ ಹೇಳೇ ಇಲ್ಲ. ನಾನು ಹೇಳೋದೇನು ಗೊತ್ತಾ, 500ರಲ್ಲಿ 0 ಹೋದರೆ ಎಷ್ಟು ಉಳಿಯುತ್ತೆ ಅಂತೀನಿ. 2 0 ಅಂತ ನಾವು ಹೇಳಕ್ಕೆ ಹೋಗಲ್ಲ. 500ರಲ್ಲಿ 2 0 ಇರ್ತಾವೆ, ಅದು ನಾವು ಜ್ಞಾಪಕ ಇಟ್ಕೋಬೇಕು. ಸೂಪರ್, ಕರೆಕ್ಟಾಗಿ ಹೇಳಿದ್ರಿ ಇವರು. 5 ಅಂಗನವಾಡಿ ಟೀಚರ್, ಸೂಪರ್. ಓಕೆ, ಈಗ ಇನ್ನೊಂದು ಪ್ರಶ್ನೆ. ನೀವೇನಾದರೂ ಒಂದು ದಿವಸಕ್ಕೆ ಮುಖ್ಯಮಂತ್ರಿ ಆದರೆ ಏನು ಮಾಡ್ತೀರಾ? ಏನು ಜನಗಳಿಗೆ ಒಳ್ಳೇದು ಮಾಡ್ತೀವಿ. ಏನು ಮಾಡ್ತೀರಾ ಒಳ್ಳೇದಂದರೆ? ಏನು ಬಡವ್ರಿಗೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿಕೊಡೋದು, ಆ ಥರ ಮಾಡ್ಬೋದು. ಅಷ್ಟೇನಾ? ಅದು ಬಿಟ್ಟು ಮತ್ತೆ ರೈತರ ಬಗ್ಗೆ, ರೈತರಿಗೆ ಒಳ್ಳೇದು ಮಾಡ್ಬೋದು. ರೈತರಿಗೆ ಒಳ್ಳೇದು ಮಾಡಬೇಕು, ಅಷ್ಟೇನಾ? ಈಗ ಮಾಡ್ತಿದ್ರಲ್ಲ ಸಿದ್ದರಾಮಯ್ಯ, ಏನು ಮಾಡ್ತಾ ಇದ್ದಾರೆ? ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ರಲ್ಲ. ಏನು ಮಾಡ್ತಾವ್ರೆ? ಸಾಕು ಅದು ಮಾಡೋದು. ಎಲ್ಲ ಟ್ಯಾಕ್ಸ್ ಹಾಕಿ ನಮ್ಮ ತಲೆ ಮೇಕೆ ಹರಿತಿದ್ದಾರೆ ರುಬ್ಬಗುಡ್ನಾಗೆ. ಸಿದ್ದರಾಮಯ್ಯ ರುಬ್ಕೊಂಡು ಹಾಕಿ ರುಬ್ತಾವ್ರೆ ಅಂತೀರ ಜಾಸ್ತಿ ಮಾಡ್ಬಿಟ್ಟು? ಯಾವ್ದ್ರಲ್ಲಿ? ಎಲ್ಲದ್ರಿಗೂ, ಪ್ರತಿಯೊಂದ್ರಿಗೂ.
ಇನ್ನೇನು ಹೇಳೋಣ ಎಲ್ಲದ್ರಿಗೂ ಹೇಳಿದ್ದೀರಾ ನೀವೇ ತಾನೇ? ಈಗ ರೈತರಿಗೂ ಟ್ಯಾಕ್ಸ್ ಬಿದ್ದಿತ್ತೆ, ಎಲ್ಲರಿಗೂ ಟ್ಯಾಕ್ಸ್ ಬಿದ್ದಿತ್ತೆ, ಯಾವ್ದ್ರಾಗೆ ಒಳ್ಳೇದಾಗಿಲ್ಲ. ಗೃಹಲಕ್ಷ್ಮಿ ದುಡ್ಡು 4 ದಿವಸ ಹಾಕಿದ್ರು, ಕಟ್ ಮಾಡಿದ್ರು, ಲಕ್ಷಾಂತರ ರೂಪಾಯಿ ಸಾಲ ಸಂಘ ಕೊಡ್ತೀವಿ ಅಂತ ತಗೊಂಡ್ರು, ಅವರೆಲ್ಲ ಮಕ್ಕಳು ಬಿದ್ದಾರೆ. ಹೇಳಿ, ನೀವೇನು ಹೇಳ್ತಾ ಇದ್ರಿ? ರೈತರದು ಜಮೀನೆಲ್ಲ ಖಾತೆ ಮಾಡಿಸ್ಬೇಕಲ್ವಾ, ಅದ್ರದ್ದು ಈಗ ಮೊನ್ನೆ ಜಾಸ್ತಿ ಮಾಡಿದಾರಲ್ಲ ಜಾಸ್ತಿ ಮಾಡಿ ದುಡ್ಡೆಲ್ಲ. ರೈತರಿಗೆ ತುಂಬ ಕಷ್ಟ ಆಗಲ್ವಾ, ಆ ಥರ ಮಾಡಬಾರ್ದಿತ್ತು. ಅನ್ನದಾತ್ರೆ ಕಾರ್ಯಕ್ರಮ ನೋಡಿ ತುಂಬ ಇಷ್ಟಪಡ್ತೀರಿ ಅಂದ್ಕೊಳ್ತೀನಿ. ಹೀಗೆ ಹಲವಾರು ಪ್ರಶ್ನೆಗಳು ತೊಗೊಂಡು ಬರ್ತಾ ಇರ್ತೀನಿ, ನಿಮ್ಮನ್ನು ನಗ್ಸೋ ಪ್ರಯತ್ನ ಕೊನೆವರೆಗೂ ಮಾಡ್ತಾ ಇರ್ತೀನಿ. ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ, ನಗ್ನಗ್ತಾ ಇರಿ. ನೀವು ನಗ್ಗಿದ್ರೆ ನಮಗೆ ಜೀವನ ಅನ್ನೋ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.